ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಈ ಒಂದು ವಿಡಿಯೋದಲ್ಲಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ. ಪ್ರತಿಯೊಂದು ಗ್ರಹವೂ ಸಹ ಒಂದೊಂದು ರುದ್ರಾಕ್ಷಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದರಲ್ಲಿ ಒಂದು ಮುಖಿ ರುದ್ರಾಕ್ಷಿ ಮತ್ತು 12 ಮುಖದ ರುದ್ರಾಕ್ಷಿ ಬಂದು ಸೂರ್ಯ ಗ್ರಹವನ್ನು ಪ್ರತಿನಿಧಿಸಿದರೆ, ಎರಡು ಮುಖದ ರುದ್ರಾಕ್ಷಿಯು ಚಂದ್ರ ಗ್ರಹಕ್ಕೆ ಸಂಬಂಧಪಟ್ಟಂಥ ರುದ್ರಾಕ್ಷಿಯಾಗಿದೆ. ಸೊ ಯಾರಿಗೆಲ್ಲ ಜಾತಕದಲ್ಲಿ ಚಂದ್ರ ಗ್ರಹ ಅನುಕೂಲವಾಗಿರುತ್ತೋ, ಲಗ್ನದಿಂದ ಆ ಒಂದು ಕೇಂದ್ರ ತ್ರಿಕೋನಗಳಲ್ಲಿ ಸ್ಥಿತನಾಗಿರುತ್ತೋ ಅಂಥವರು ಈ ಒಂದು 2 ಮುಖದ ರುದ್ರಾಕ್ಷಿಯನ್ನು ಧರಿಸ್ಬೋದು. ಅದೇ ರೀತಿ 3 ಮುಖದ ರುದ್ರಾಕ್ಷಿ ಅಂತ ಏನು ಬರುತ್ತೆ, 3 ಮುಖದ ರುದ್ರಾಕ್ಷಿ ಬಂದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ರುದ್ರಾಕ್ಷಿಯಾಗಿದೆ. ಸೊ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾಗಿರುವಂತಹ ಒಂದು ಭಾವದಲ್ಲಿ ಸ್ಥಿತನಾಗಿರುವಂತಹ ಜಾತಕದವರು ಈ ಒಂದು ರುದ್ರಾಕ್ಷಿಯನ್ನು ಧರಿಸ್ಬೋದು. ಮತ್ತು 4 ಮುಖದ ರುದ್ರಾಕ್ಷಿ ಬಂದು ಬುಧ ಗ್ರಹಕ್ಕೆ ಸಂಬಂಧಪಟ್ಟದ್ದು. ಸೊ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ರುದ್ರಾಕ್ಷಿಯನ್ನು ಜಾತಕವನ್ನು ಪರಿಶೀಲಿಸಿ ಧರಿಸ್ಬೋದು. ಮತ್ತು 5 ಮುಖದ ರುದ್ರಾಕ್ಷಿ ಇದು ಬಂದು ಗುರು ಗ್ರಹಕ್ಕೆ ಸಂಬಂಧಪಟ್ಟಂಥ ರುದ್ರಾಕ್ಷಿಯಾಗಿದೆ. ಸೊ ಜಾತಕದಲ್ಲಿ ಗುರುವಿನ ಒಂದು ಪೊಸಿಷನ್ ಮೇಲೆ ಈ ಒಂದು ರುದ್ರಾಕ್ಷಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬೋದು. ಮತ್ತು 6 ಮುಖದ ರುದ್ರಾಕ್ಷಿ ಬಂದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ರುದ್ರಾಕ್ಷಿ ಅಂತ ಕರಿತೀವಿ. ಸೊ ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ ಉತ್ತಮ ಒಂದು ಸ್ಥಾನದಲ್ಲಿ ಸ್ಥಿತರಾಗಿದ್ದರೆ ಖಂಡಿತ ನೀವು 6 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬಹುದು. ಅದಾದಮೇಲೆ ಬರುವಂಥದ್ದು 7 ಮುಖದ ರುದ್ರಾಕ್ಷಿ. 7 ಮುಖದ ರುದ್ರಾಕ್ಷಿ ಬಂದು ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತಹ ರುದ್ರಾಕ್ಷಿ. ಸೊ ಜಾತಕದಲ್ಲಿ ಶನಿ ಗ್ರಹ ಲಗ್ನದಿಂದ ಕೇಂದ್ರ ತ್ರಿಕೋನ ಮತ್ತು ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದರೆ ಈ ಒಂದು ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡಬಹುದು. ಮತ್ತು 8 ಮುಖದ ರುದ್ರಾಕ್ಷಿ. 8 ಮುಖದ ರುದ್ರಾಕ್ಷಿ ಬಂದು ನಿಮಗೆ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂಥ ರುದ್ರಾಕ್ಷಿಯಾಗಿದೆ. ಸೊ ಜಾತಕದಲ್ಲಿ ರಾಹುವಿನ ಒಂದು ಪ್ಲೇಸ್ಮೆಂಟ್ ಲಗ್ನದಿಂದ ಶುಭ ಸ್ಥಾನಗಳಲ್ಲಿ ಸ್ಥಿತನಾಗಿದ್ದರೆ ಈ ಒಂದು ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡಬಹುದು. ಇನ್ನು 9 ಮುಖದ ರುದ್ರಾಕ್ಷಿ ಇದು ಕೇತು ಗ್ರಹಕ್ಕೆ ಸಂಬಂಧಪಟ್ಟ ರುದ್ರಾಕ್ಷಿಯಾಗಿದೆ. ಸೊ ಇದು ಸಹ ಜಾತಕದಲ್ಲಿ ಕೇತು ಉತ್ತಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾಗ ಈ ಒಂದು ರುದ್ರಾಕ್ಷಿಯನ್ನು ಧರಿಸ್ಬೋದು. ಸೊ ಇದನ್ನು ಯಾವ ರೀತಿ ನಾವು ನೋಡ್ಬೋದು ಅನ್ನೋದಾದರೆ ನೋಡಿ, ಉದಾಹರಣೆಗೆ ಇಲ್ಲಿ ಮೇಷಲಗ್ನ, ಇಲ್ಲಿ 1ನೇ ಮನೆ ಅಂತ ಏನಿದೆ ಇದನ್ನು ನಾವು ಮೇಷಲಗ್ನ ಅಂತ ತಗೊತೀವಿ. ಅದನ್ನು ನಾವು ಲಗ್ನದ ಪ್ರಾರಂಭ ಅಂತ ತಗೊತೀವಿ. ಅಲ್ಲಿಂದ ನಮ್ಮ ಜೀವನದ ಪ್ರಾರಂಭವಾಗುತ್ತೆ. ಸೊ ಅಲ್ಲಿಂದ 12 ಮನೆಗಳು ನಮ್ಮ ಜೀವನದಲ್ಲಿನ ವಿಚಾರಗಳನ್ನು ತಿಳಿಸುತ್ತಾ ಹೋಗುತ್ತೆ. ಸೊ ಮೇಷಲಗ್ನ ಅಂತ ಬಂದಾಗ ಉದಾಹರಣೆ ನಿಮಗೆ ಎಜುಕೇಷನ್ ಅಂತ ತಗೊಳ್ಳಿ. ಎಜುಕೇಷನ್ಗೆ ಅಂತ ಬೇಕಿದ್ದಾಗ 1ನೇ ಮನೆಯಿಂದ 4ನೇ ಮನೆ ಅಂತ ನೋಡ್ತೀವಿ. ಈ 4ನೇ ಮನೆ ಚಂದ್ರನ ಒಂದು ಆಧಿಪತ್ಯ ಇರೋದರಿಂದ 4ನೇ ಮನೆ ಚಂದ್ರನಿಗೆ ಸಂಬಂಧಪಟ್ಟಂತೆ ನೀವು 2 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬಹುದು. ಇದು ಓನ್ಲಿ ಫಾರ್ ಎಜುಕೇಷನ್ ಮಾತ್ರ. ಸೊ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಮಾತ್ರ ನೀವು 2 ಮುಖದ ರುದ್ರಾಕ್ಷಿ ಅನುಕೂಲ ಆಗುತ್ತೆ. ಏನಕ್ಕೆ ಅಂದರೆ ಇದು 4ನೇ ಮನೆಯ ಆಧಿಪತ್ಯ ಆಗಿದೆ. ಅದೇ ರೀತಿ ಮದುವೆ ವಿಚಾರ ಅಂತ ಬಂದಾಗ ಸೊ ಜಾತಕದಲ್ಲಿ 2ನೇ ಮನೆ ಮತ್ತು 7ನೇ ಮನೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಭಾವಗಳಾಗಿವೆ. ಸೊ 2ನೇ ಮನೆ ಮತ್ತು 7ನೇ ಮನೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ಮನೆ. ಸೊ ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ಅಡೆತಡೆ ಆಗ್ತಾ ಇರುವಂಥವ್ರಿಗೆ, ಮತ್ತು ಹಣಕಾಸಿನ ವಿಚಾರದಲ್ಲಿ ಮತ್ತು ವ್ಯಾಪಾರ ವಿಚಾರದಲ್ಲಿ ಏನಾದರೂ ಅಬ್ಸ್ಟಿಕಲ್ಸ್ ಇತ್ತು ಅಂತಂದರೆ ಈ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ರುದ್ರಾಕ್ಷಿಯಾದ ಒಂದು 6 ಮುಖದ ರುದ್ರಾಕ್ಷಿಯನ್ನು ನೀವು ಧರಿಸ್ಬೋದು. ಸೊ ರುದ್ರಾಕ್ಷಿ ಧರಿಸುವುದರ ಜೊತೆಗೆ ಆ ಒಂದು ರುದ್ರಾಕ್ಷಿಯ ಒಂದು ಗ್ರಹದ ಮಂತ್ರವನ್ನು ಜಪ ಮಾಡಬೇಕು. ಸೊ ಈ ರೀತಿ ಒಂದೊಂದು ವಿಚಾರಕ್ಕೂ ಬೇರೆ ಬೇರೆ ರುದ್ರಾಕ್ಷಿಯನ್ನು ನಾವು ಚೂಸ್ ಮಾಡಬಹುದು. ಇಲ್ಲಿ 6ನೇ ಮನೆ ಕೆಲಸ ಅಂತ ಬಂದಾಗ 6ನೇ ಮನೆ ನಾವು ಉದ್ಯೋಗ ಅಂತ ತಗೊತೀವಿ. 6ನೇ ಮನೆಗೆ ಸಂಬಂಧಪಟ್ಟಂತೆ ನಾವು 4 ಮುಖದ ರುದ್ರಾಕ್ಷಿಯನ್ನು ಪರಿಗಣಿಸ್ತೇವೆ. ಸೊ 4 ಮುಖದ ರುದ್ರಾಕ್ಷಿಯು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಸೊ 4 ಮುಖದ ರುದ್ರಾಕ್ಷಿಯನ್ನು ಉದ್ಯೋಗ ವಿಚಾರದಲ್ಲಿ ಧರಿಸ್ಬೋದು. ಇದು ಕೇವಲ ಮೇಷ ಲಗ್ನದವರಿಗೆ ಮಾತ್ರ. ಇಲ್ಲಿ ಲಗ್ನದ ಮೇಲೆ ನಾನು ಹೇಳ್ತಾ ಇರೋದು. ಸೊ ನಿಮ್ಮ ಒಂದು ಜಾತಕದಲ್ಲಿ ಬರುವಂಥ ಲಗ್ನದ ಮೇಲೆ ಆ ಗ್ರಹಗಳು ಸ್ಥಿತನಾಗಿರುವ ಒಂದು ಸ್ಥಾನದ ಮೇಲೆ ನೀವು ರುದ್ರಾಕ್ಷಿಯನ್ನು ಚೂಸ್ ಮಾಡ್ಕೊಬೋದು. ಮತ್ತು 11ನೇ ಮನೆ, ಈ ಒಂದು ಮೇಷಲಗ್ನಕ್ಕೆ 11ನೇ ಮನೆ ಶನಿ ಗ್ರಹ ಆಗಿರೋದ್ರಿಂದ ಸೊ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತೆ 7 ಮುಖದ ರುದ್ರಾಕ್ಷಿಯನ್ನು ಸಹ ನೀವು ಧಾರಣೆ ಮಾಡಬಹುದು. ಸೊ ರುದ್ರಾಕ್ಷಿನ ಚೂಸ್ ಮಾಡಬೇಕಾದ್ರೆ ನಿಮ್ಮ ವಿಚಾರವನ್ನು ನಾವು ನೋಡಬೇಕಾಗತ್ತೆ. ಸೊ 1ನೇ ಮನೆ ಅನ್ನುವಂಥದ್ದು ನಮ್ಮ ಸೆಲ್ಫ್ ಅಂತ ಹೇಳ್ತೀವಿ. ಸ್ವಂತವಾಗಿ ಮಾಡುವಂತಹ ಕೆಲಸಗಳಿಗೆ 1ನೇ ಮನೆ ನಾವು ಚೂಸ್ ಮಾಡ್ತೀವಿ. ಅದೇ ರೀತಿ 2ನೇ ಮನೆ ಬಂದು ನಮ್ಮ ಸೇವಿಂಗ್ಸ್ ಅಂತ ಹೇಳ್ತೀವಿ. 3ನೇ ಮನೆ ಬಂದು ನಮ್ಮ ಧೈರ್ಯ ಸ್ಥೈರ್ಯ ಅಂತ ತಗೊತೀವಿ. 4ನೇ ಮನೆ ಬಂದು ನಮ್ಮ ವಿದ್ಯಾಭ್ಯಾಸ. ಮತ್ತು 5ನೇ ಮನೆ ಬಂದು ನಮ್ಮ ಆರೋಗ್ಯದ ವಿಚಾರ. ಸೊ ಹೆಲ್ತ್ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ಆರೋಗ್ಯದಲ್ಲಿ ಏನಾದರೂ ಇವರಿಗೆ ಅಡೆತಡೆ ಇದೆ ಅಂತಂದರೆ ಪಂಚಮ ಅಂದರೆ 5ನೇ ಮನೆಗೆ ಸಂಬಂಧಪಟ್ಟಂಥ ಗ್ರಹದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು.
ಇಲ್ಲಿ 5ನೇ ಮನೆ ಅನ್ನುವಂಥದ್ದು ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಸೊ ನೀವು 12 ಮುಖದ ರುದ್ರಾಕ್ಷಿಯನ್ನು ಧರಿಸ್ಬೋದು. ಹೀಗೆ ಒಂದೊಂದು ಮನೆಯು ಸೂಚನೆ ಮಾಡುವಂತಹ ಕಾರಕತ್ವದ ಮೇಲೆ ಆ ಒಂದು ಮನೆಯ ಆಧಿಪತ್ಯ ಯಾವ್ದು ಬರುತ್ತೆ ಮತ್ತು ಆ ಮನೆಯಲ್ಲಿ ಸ್ಥಿತನಾಗಿರುವಂಥ ಗ್ರಹದ ಮೇಲೆ ನೀವು ರುದ್ರಾಕ್ಷಿಯನ್ನು ಚೂಸ್ ಮಾಡಬೇಕಾಗುತ್ತೆ. ಸೊ ರುದ್ರಾಕ್ಷಿಗೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿಗೆ ಅಥವಾ ರುದ್ರಾಕ್ಷಿಯ ವಿಚಾರಗಳಿಗೆ ಖಂಡಿತ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಚಾರದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.